ಶ್ರೀ ಶಸ್ತ್ರಾರ್ಥ ಪೌರತ್ನ ಬಾಲತಪಸ್ವಿ ದ್ವಿತೀಯ ಶಿವಯೋಗಿ ಶಿವಾಚಾರ್ಯರು ವಿದ್ಯಾಸಂಸ್ಥೆ ಶ್ರೀ ತಪೋನಿಧಿ ಸಾಂಬ ಶಿವ ಯೋಗೇಶ್ವರರ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಾಂಸ್ಕೃತಿಕ ಉತ್ಸವ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ವಿಕೆ ಸಲಗರನಲ್ಲಿ ಜರುಗಿತು. पंचाचार्य महाराज की, तपोनिधि सांब शिव योगीश्वर महाराज की. ಬೇಕು पुष्पवान् प्रजावान् पशुमान् भवति य एवं वेद योपामानवान् भवति. जगद्गुरु पंचाचार्य महाराज की, तपोनिधि सांब शिव योगीश्वर महाराज की, तपोरत्नम बालतपस्वी द्वितीय सांब शिव योगी शिवाचार्य महाराज की. वंदे ತಮ್ಮ ಮಕ್ಕಳು ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವತ್ತು ಸ್ಪೋರ್ಟ್ಸ್ ಇರಲಿ, ಮನೋರಂಜನೆ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಕಲಾ ಇರಲಿ, ಕ್ರೀಡಾ ಇರಲಿ, ಒಂದು ಶೈಕ್ಷಣಿಕ ಅಕಾಡೆಮಿದೊಳಗ ಇನ್ನು ಈಗ ಅಕ್ಕವ್ರು ಹೇಳಿದ್ರು ಬಹಳಷ್ಟು ಪ್ರಗತಿ ಇದಾವೆ. ಒಂದು ಗ್ರಾಮೀಣ ಭಾಗದಲ್ಲಿ, ಒಂದು ರೂರಲ್ ಏರಿಯಾದೊಳಗ ಸುಖ ಸೌಲಭ್ಯಗಳು ಶಾಲೆಗಳಿಗೆ ಮಾಡುವುದಂದ್ರೆ ಕಠಿಣ. ಇವತ್ತು ವಿದೌಟ್ ಗ್ರಾಂಟ್ ಅಂದ್ರ ಸರ್ಕಾರ ವತಿಯಿಂದ ಏನೂ ಇರ್ಲಾರ್ದಾಗ ಅಪ್ಪವರು ಪೂಜ್ಯವರು ಕಳೆದ 25 ವರ್ಷದಿಂದ ಶಾಲೆಯ ಒಳ್ಳೆ ರೀತಿಯಾಗಿ ಒಂದು ಇಲ್ಲಿ ಕಲಿಯುವ ಹುಡುಗರು ಹುಡುಗಿಯರಿಗೆ ಒಳ್ಳೆ ರೀತಿಯಾಗಿ ಸುಖ ಸೌಲಭ್ಯಗಳು, ಶೈಕ್ಷಣಿಕದಲ್ಲಿ ಅತಿ ಮಟ್ಟದಲ್ಲಿ ಎಲ್ಲರೂ ಪಾಸಾಗಿ ಗುಣಮಟ್ಟದಿಂದ 86-90% ಪ್ರತಿ ವರ್ಷ ಸ್ಕೋರ್ ಮಾಡ್ತಿದ್ದಾರೆ. ಒಳ್ಳೆಯ ಶಿಕ್ಷಣ. ಇದೇ ಪ್ರಕಾರ ಬಹಳಷ್ಟು ಇನ್ನೂ ವಿದ್ಯಾರ್ಥಿಗಳು ಇಲ್ಲಿ 10-15 ಊರಿನಿಂದ ಗ್ರಾಮೀಣದಿಂದ ಎಲ್ಲರೂ ಈ ಶಾಲೆಗೆ ಪ್ರವೇಶ ಮಾಡಿದ್ದಾರೆ. ಇದೇ ಪ್ರಕಾರ ಭವಿಷ್ಯದಲ್ಲಿ ಇನ್ನೂ ಶಾಲೆ ಪ್ರಗತಿ ಆಗಬೇಕಂತ ತಾವೆಲ್ಲರೂ ತಾಯಿ ತಂದೆಯರು ಹೆಚ್ಚಾನೆಚ್ಚು ತಮ್ಮ ಮಕ್ಕಳಿಗೆ ಈ ಶಾಲೆಯ ಒಂದು ಪ್ರವೇಶ ತಗೋಬೇಕು. ನಮ್ಮ ಶಾಲೆ ಅನ್ನೋದು ಅಭಿಮಾನ ನಮಗೆ ಇರಬೇಕು. ಗ್ರಾಮೀಣದಲ್ಲಿ ಎಷ್ಟು ಶಿಕ್ಷಣ ಸಿಗ್ತೈತಿ ಅಷ್ಟು ಶಹರದಲ್ಲಿ ಸಿಟಿದಲ್ಲಿ ಸಿಗುವುದಿಲ್ಲ.
ಒಂದು ಸುಸಂಸ್ಕೃತಿಕ ಒಂದು ಅಪ್ಪವ್ರ ಶಾಲೆ ಅಂತ ಮೊನ್ನೆ ನಾನು ರಥ ಉತ್ಸವಕ್ಕೆ ಬಂದಿದ್ದೆ. ಎಷ್ಟು ತುಂಬಾ ಸಂತೋಷ ಅನಿಸ್ತಂದ್ರ ಒಂದೇ ಹೊಡೆದೊಳಗೆ ಸಾವಿರಾರು ಜನ. ನನ್ಗನ್ಸಿತ್ತು ನಾನು 5ಕ್ಕೆ ಬಂದಿದ್ದೆ, 5 ಗಂಟೆಗೆ. ಯಾವಾಗ ಮಠದಿಂದ ತಮ್ದು ಪಾಲಿಕೆ ಹೊಡ್ತು, ಅಪ್ಪವ್ರ ಜೊತೆ ನಾನು ಹೊರಟಿದ್ದೆ. ಹಳ್ಳಿ ನೂರಾರು ಜನ ಇದ್ರು. 6 ಗಂಟೆಗೆ ಬಂದ ಮೇಲೆ ಈ ಪರಿಸರದಲ್ಲಿ ಸುಮಾರು 10-15 ಸಾವಿರ ಜನ ನೋಡಿ ಬಹಳಷ್ಟು ಸಂತೋಷ. ನನಗೆ ಅನಿಸಿತ್ತು ಚಿಕ್ಕ ಒಂದು ಜಾತ್ರೆ ಇರ್ಬೋದು. ಬಟ್ ಕಳೆದ 11 ದಿವಸ ಒಳ್ಳೆ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಪುರಾಣ ಪ್ರವಚನ ಮೇಲಾಗಿ ಪ್ರಸಾದ ಹಗಲು ರಾತ್ರಿ ಈ ಒಂದು ಪರಿಸರದಲ್ಲಿ ಅಪ್ಪವರು ಒಂದು ಸಾನ್ನಿಧ್ಯದಲ್ಲಿ ಒಳ್ಳೆ ರೀತಿಯಾಗಿ ಕಳೆದ 25 ವರ್ಷದಿಂದ ಕಂಟಿನ್ಯೂಸ್ಲಿ ಇಟ್ಸ್ ಪ್ರೋಗ್ರೆಸಿಂಗ್ ವೇ. ಇವತ್ತಿನ ದಿವಸ ಇಲ್ಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತ ಶ್ರೀಗಳು 25 ವರ್ಷದಿಂದ ನಡೆಸ್ತಕ್ಕಂಥ ಈ ಸ್ಕೂಲ್ ಇವತ್ತ ಸಂಪೂರ್ಣವಾಗಿ ಉಚಿತವಾಗಿ ಈ ಸ್ಕೂಲ್ ನಡೆಸ್ತಾರೆ. ಯಾವುದೇ ಫೀಸ್ ತೊಗೊಳಲ್ಲ. ಏನೇ ಫೀಸ್ ತೊಗೊಂಡ್ರು ಮಕ್ಕಳದು ಯಾವುದು ಶಾಲಾ ವಾಹನದ ಖರ್ಚಾಗಿರ್ಬೋದು ಅಥವಾ ಮಕ್ಕಳ ಬಟ್ಟೆ ಖರ್ಚಾಗಿರ್ಬೋದು, ಇನ್ನುಳಿದ ಯಾವುದೇ ರೀತಿ ಮಕ್ಕಳ ಫೀಸ್ ಇಲ್ಲಿ ತನಕ ತೊಗೊಂಡಿಲ್ಲ. ಉಚಿತವಾಗಿ ಯಾವ ರೀತಿ ಒಂದು ದೊಡ್ಡ ದೊಡ್ಡ ಈಗ ಶಿಕ್ಷಣ ಸಂಸ್ಥೆಗಳು ವರ್ಷಕ್ಕೆ 1 ಲಕ್ಷ 2 ಲಕ್ಷ ಇವತ್ತು ಫೀಸ್ ಮಾಡಿ ಏನು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡ್ತಾರ, ಅದಕ್ಕಿಂತಲೂ ಒಂದು ಒಳ್ಳೆ ರೀತಿಯಿಂದ ಇವತ್ತು ಉಚಿತವಾಗಿ ಈ ಒಂದು ಶ್ರೀ ಮಠದಲ್ಲಿ ಇವತ್ತು ಶಿಕ್ಷಣ ಶ್ರೀಗಳ ಒಂದು ಕೃಪಾಶೀರ್ವಾದದಿಂದ ನಿಮ್ಮೆಲ್ಲರ ಮಕ್ಕಳಿಗೆ ಇವತ್ತು ಉಚಿತವಾದ ಶಿಕ್ಷಣ ಸಿಗ್ತಾ ಇದೆ. ಅದೇ ರೀತಿ ಇವತ್ತ ಇನ್ನುಳಿದ ಶ್ರೀಗಳ ನಾವು ಯಾವಾಗಾದ್ರೂ ಅವರ ಸಂಘಟ ಒಡನಾಡಿಯಾಗಿ ಅವ್ರ ಸಂಘಟ ನಾವು ಯಾವಾಗಾದ್ರೂ ಅವ್ರ ಜೊತೆ ಇದ್ದಾಗ ಅವರ ಒಂದು ಆಶೀರ್ವಚನ ನಾವು ಕೇಳ್ತೇವೆ. ಇವತ್ತ ಈ ಒಂದು ಕ್ಷೇತ್ರದಾಗ ದೊಡ್ಡ ಪ್ರಮಾಣದಾಗ ಶಿಕ್ಷಣ ಸಂಸ್ಥೆ ಕಟ್ಟಬೇಕು. ಅದು ಹೈಸ್ಕೂಲ್ ಇವತ್ತು ಹೈಸ್ಕೂಲ್ ತಕ್ಕದ, ಮುಂದೆ ಡಿಗ್ರಿ ಕಾಲೇಜ್ ಕಟ್ಟಬೇಕು, PU ಕಾಲೇಜ್ ಕಟ್ಟಬೇಕು, ಇನ್ನಿತರ ಅದಕ್ಕೆ ದೊಡ್ಡ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆ. ಇವತ್ತ ಗ್ರಾಮೀಣ ಭಾಗದಾಗ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಇನ್ನಿತರ ಆರೋಗ್ಯ ತಪಾಸಣೆ ಕೇಂದ್ರಗಳನ್ನು ಇವತ್ತ ಒಂದು ಉಚಿತವಾಗಿ ಮಾಡ್ಬೇಕಂತೇಳಿ ಅವ್ರದ್ದೊಂದು ವಿಚಾರ ಅದ. ಅದೇ ರೀತಿ ಕೇಸರಿ ಬೆಟ್ಟದಲ್ಲೂ ಕೂಡ ಸುಮಾರು ಬಹಳಷ್ಟು ಒಂದು ಡೆವಲಪ್ಮೆಂಟ್ ಅಪ್ಪಾಜಿ ಅವ್ರ ಒಂದು ಕೈ ಮ್ಯಾಗ ಆಗ್ಯದ. ಇವತ್ತು ಕೇಸರಿ ಬೆಟ್ಟವನ್ನ ಕೈಲಾಸ ಮಾಡಿದಾರ. ಇಲ್ಲಿ ಉಚಿತ ದಾಸೋಹ ಇವತ್ತು ಈ ದಿನ ಕಾರ್ಯಕ್ರಮ ಆದ್ರೆ ಎಲ್ಲರಿಗೆ ದಾಸೋಹ ವ್ಯವಸ್ಥೆ, ಶ್ರೀಗಳು ಇವತ್ತು ಗೋಗಳನ್ನು ಸಾಕುವ ಮುಖಾಂತರ ಸಾಂಸ್ಕೃತಿಕ ಪರಂಪರೆಯನ್ನ ಬೆಳಗಿಸಿ ಉಳಿಸಿ ಇವತ್ತು ಗೋಶಾಲೆಯನ್ನ ಕೂಡ ಇವತ್ತೇನದ ನಡೆಸಕತ್ತಾರ. ಅವ್ರು ಮಾಡ್ತಕ್ಕಂತ ಒಳ್ಳೆ ಕಾರ್ಯಕ್ಕೆ ಮೆಚ್ಚಿದ್ರ ಅವ್ರದೊಂದು ಶ್ರೀಗಳ ಆಲ್ರೆಡಿ 2-3 ಅವರು ಮಾಡದಂತ ಪವಾಡ ಆಗಿರ್ಬೋದು, ಅವ್ರು ಮಾಡತಕ್ಕಂತ ಒಂದು ಒಳ್ಳೆ ಕೆಲಸಗಳನ್ನ ಇವತ್ತ ಪುಸ್ತಕ ರೂಪದಾಗ ಇದೇ ಗ್ರಾಮದವರು ಶ್ರೀಮತಿ ಶಾರದಾ ಅಕ್ಕವರು ಕಂದಗುಳೆ ಅವರಾದ್ರೂ ಕೂಡ ಅವರು ಅಪ್ಪಾಜಿ ಅವರ ಪವಾಡಗಳ ಒಂದು ಪುಸ್ತಕಗಳನ್ನು ರಚಿಸಿ ಇವತ್ತು ಅವರಾದ್ರೂ ಇದೇ 2-3 ತಿಂಗಳ ಹಿಂದ ಬಿಡುಗಡೆ ಮಾಡಿದ್ರು. ಇದು 4ನೇ ಪುಸ್ತಕದ ಅಪ್ಪಾಜಿ ಅವ್ರದ್ದು. ಅದೇ ರೀತಿ ಇನ್ನಿತರ ಪವಾಡಗಳು ಅವ್ರು ಮಾಡತಕ್ಕಂತ ಕಾರ್ಯಗಳು, ಅದೇ ರೀತಿ ಇನ್ನೊಂದು ಮಹಾ ಪೂಜಾ ಇವತ್ತ ಈ ನಮ್ಮ ಭಾಗದಾಗ ಒಂದು ಪ್ರಸಿದ್ಧಿ ಪಡೆದಂತ ಮಹಾಪೂಜಾ ಕಾರ್ಯಕ್ರಮ. ಅದು ಯಾರಾದ್ರೂ ಮಾಡ್ತಾರಪ್ಪ ಅಂತಂದ್ರೆ ಜಗದ್ಗುರುಗಳು ಆದ ಬಳಿಕ ಪರಮ ಪೂಜ್ಯ ನಮ್ಮ ಭಾರತ ಪಶ್ಚಿಮ ದ್ವಿತೀಯ ಸ್ಥಾನ ಶಿವಾಚಾರ್ಯರು ಅದಕ್ಕೆ ಮೇನ್ ಪೂಜೆ ಮಾಡ್ತಾರ. ಅದಕ್ಕೆ ಬಿಟ್ರೆ ಮತ್ತೆ ಯಾರು ಮಾಡಂತ ವ್ಯವಸ್ಥೆ ಇಲ್ಲಿಲ್ಲ. ಆ ಒಂದು ಮಹಾಪೂಜೆ ನೋಡ್ಬೇಕಂದ್ರ ಕೈಲಾಸದಾಗ ಸಾಕ್ಷಾತ್ ಪರಮಾತ್ಮನೇ ಕೂತು ಇವತ್ತು ಪೂಜೆ ಮಾಡ್ಕೋಗತ್ತಾನೆ ಅನ್ನೋಂತ ಭಾಸ ಇವತ್ತ ನಮ್ಮೆಲ್ಲರಿಗೆ ಆಗ್ತದ. ಆ ಒಂದು ಇವತ್ತು ಅಂತವರ ಒಂದು ಸ್ಕೂಲ್ನಾಗ ಅಂತವರ ಒಂದು ಆಶೀರ್ವಾದದಾಗ ನಮ್ಮ ಮಕ್ಕಳು ಇವತ್ತು ಕಲಿತಾರಂದ್ರ ಅದನ್ನೂ ಒಂದು ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಹೇಳಿದೆ ಹೇಳ್ತಾ. ಜಗತ್ತಿನೊಳಗ ವಿದ್ಯಾವಂತನು ಒಂದ್ ಕಡೆ, ಈಗೇನ್ ತುಲಾಭಾರ ಮಾಡಿದ್ರಲ್ಲ, ತುಲಾಭಾರ ತಕ್ಕಡಿಯೊಳಗ ಒಂದ್ ಕಡೆ ವಿದ್ಯಾವಂತಗ, ಮತ್ತೊಂದು ಕಡೆ ರಾಜನಿಗೆ. ರಾಜ ಅನ್ನೋದಕ್ಕಿಂತಲೂ ಮುಖ್ಯಮಂತ್ರಿ ನಿಮಗ್ ತಿಳಿಯಂಗ. ಇಬ್ಬರಿಗೆ ಒಂದೊಂದು ಕುಂದಿರ್ಸಿದ್ರೆ ಯಾರು ದೊಡ್ಡವರು, ಯಾರು ಶ್ರೇಷ್ಠರು ಅಂತ ಒಂದು ಪ್ರಶ್ನೆ.
ಆ ಪ್ರಶ್ನೆಗೆ ಬಹಳ ಜನ ಉತ್ತರ ಏನ್ ಹೇಳ್ತಾರಂತಂದ್ರೆ ರಾಜ ಮಂತ್ರಿನೇ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಶ್ರೇಷ್ಠ ಯಾರು ಅಂದ್ರೆ ವಿದ್ಯಾವಂತ. ಹ್ಯಾಂಗ ಶ್ರೇಷ್ಠ ಅಂತ ಹೇಳಿದ್ರ ಹೇಳ್ರಿ ಮೇಡಮ್, ತಾಳಿ ಬಿಡದ್ರಿ. ವಿದ್ಯಾವಂತ ಹೆಂಗ್ ಶ್ರೇಷ್ಠ ಹೇಳ್ರಿ ಮೇಡಮ್. ಈಗ ಕರ್ನಾಟಕದ ಮುಖ್ಯಮಂತ್ರಿ ಇಟ್ಕೊಳ್ಳೋಣ. ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದಷ್ಟೇ ಒಂದು ದರ್ಬಾರ್ ನಡೀತದೆ. ಅಕಸ್ಮಾತ್ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋದ್ನು ಅಂತಂದ್ರೆ ಅವನು ಒಬ್ಬ ಸಾಮಾನ್ಯ ಪ್ರಜೆ. ಅಲ್ಲಿ ಅವನದೇನು ನಡೆಯಪಿಲ್ಲ, ಇಲ್ಲ, ಜೀರೋ. ಅವನದೇನು ರೆಕಮೆಂಡ್ ಇದ್ರು ಕರ್ನಾಟಕದೊಳಗೆ. ಮಹಾರಾಷ್ಟ್ರದವರು ಅಕಸ್ಮಾತ್ ಆಂಧ್ರಕ್ಕೆ ಬಂದ್ರು ಅಂತಂದ್ರೆ ಅವರು ಜೀರೋ. ಆದ್ರೆ ಒಬ್ಬ ವಿದ್ಯಾವಂತ ಏನಿರ್ತಾನಲ್ಲ, ದೊಡ್ಡ ವಿದ್ವಾಂಸ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಭಾರತ ಅಷ್ಟೇ ಅಲ್ಲದೆ ವಿದೇಶಕ್ಕೆ ಹೋಗಿನೂ ಕೂಡ ವಿದ್ಯೆ ಇರುವಂತ ಸ್ವಾಮಿ ವಿವೇಕಾನಂದ ಜಯಘೋಷವನ್ನ ಸಾರಿ ಬಂದ, ವಿಜಯ ಪತಾಕೆಯನ್ನು ಹಿಡ್ಕೊಂಡು ಬಂದ. ಇದಕ್ಕೆ ಕಾರಣ ಅಂದ್ರೆ ವಿದ್ಯೆನೆ. ಅದಕ್ಕೆ ವಿದ್ಯೆ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಈ ವಿದ್ಯೆದಲ್ಲಿ ಏನಿರ್ಬೇಕಂದ್ರೆ ಸ್ವಲ್ಪ ವಿನಯ ಇರ್ಬೇಕಂತ. ಈಗ ಉಪ್ಪು ಇರ್ಲಿಲ್ಲ ಅಂದ್ರೆ ಅಡಿಗೆ ಚಂದ ಇರಲ್ಲ. ಉಪ್ಪಿರ್ಲಾರ್ದ ಅಡಿಗೆ ಹೆಂಗ ಚಂದ ಇರಲ್ಲ, ವಿನಯ ಇರ್ಲಾರ್ದಂತ ವಿದ್ಯೆನೂ ಚಲೋ ಇರಲ್ಲ. ವಿನಯ ಇರ್ಲಾರ್ದ ವಿದ್ಯೆ ಹೆಂಗಿರ್ತದದು ಅಂತಂದ್ರೆ ಎಷ್ಟು ಸಾಲಿ ಕಲ್ತರೂ ಕೂಡ ಇವತ್ತಿನ ಕಾಲದಲ್ಲಿ ನೋಡ್ರಿ ನೀವು ದೊಡ್ಡ ದೊಡ್ಡ ಆಫೀಸರ್ಗಳು ಹಿಡ್ಕೊಂಡು ಬೇಜಾರು ಮಾಡ್ಕೋಬೇಡ್ರಿ, ಪರಂತು ಬೇಜಾರಾಗಂಗೆ ಹೇಳ್ತೀನಿ ನಾನು. ಬಹಳಷ್ಟು ಜನ ವಿದ್ಯಾವಂತರ ಲಕ್ಷ ಲಕ್ಷ ಗಟ್ಟಲೆ ಪಗಾರ ತಗೊಂತಾರ, ಎಲ್ಲ ಮಾಡ್ತಾರ, ಹೊತ್ತು ಮುಗಿದಗಳಿಗೆ ಕುಡ್ದು ಬಿಡ್ತಾರ, ಸರಿ ಕುಡ್ದೆ ಮನೆಗೆ ಹೋಗ್ತಾರ. ಕಾರಣ ಅಂದ್ರೆ ಅವ್ರ ಬಳಿ ವಿನಯ ಇಲ್ಲ, ಬರೀ ವಿದ್ಯೆ ಕಲ್ತ್ಕೊಂಡವ, ಓದ್ಯಾವ ಮಕ್ಕಳ, ಬುದ್ಧಿ ಇಲ್ಲ. ಅದಕ್ಕೆ ಬುದ್ಧಿ ಇಲ್ಲದಂತ ವಿದ್ಯೆ ಏನು ಕೆಲ್ಸಕ್ಕೆ ಬರೋದಿಲ್ಲ. ಅದಕ್ಕೆ ಓದುವ ಕಾಲು ಬುದ್ಧಿ ಮುಕ್ಕಾಲು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಒಂದು ಪಾಲು ಓದಿದ್ರ 3 ಪಾಲು ಬುದ್ಧಿ ಇರ್ಬೇಕಂತ. ವಿದ್ಯೆ ಒಂದು ಪಾಲಿದ್ರ. ಅದಕ್ಕೆ ವಿದ್ಯೆ, ಬುದ್ಧಿ ಇರುವಂತ ವಿದ್ಯೆ ಈ ಪ್ರಪಂಚದಲ್ಲಿ ಎಲ್ಲಿ ಸಿಗ್ತದಂತಂದ್ರೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗ್ತದ ಅಂತ ಬಹಳ ಮಂದಿ ತಲೆಯಾಗಿರ್ತದ. ಮಕ್ಕಳ ರೊಕ್ಕ ಯಾರು ತಗೋತಾರ ಅಲ್ಲಿ ಸಿಗ್ತದ ಅಂತ ತಿಳ್ಕೊಂಡಿರ್ತಾರಲ್ಲ, ಅಲ್ಲಿ ಏನೂ ಇರಲ್ಲ. ಅಲ್ಲಿ ಇರೋದು ರೊಕ್ಕನೇ ಇರ್ತದ, ಮತ್ತು ಬಿಲ್ಡಿಂಗ್ ಇರ್ತದ, ಡ್ರೆಸ್ ಇರ್ತದ, ಏನೇನೋ ಇರ್ತದ. ಪರಂತು ಸಂಸ್ಕಾರ ಸಂಸ್ಕೃತಿ ಎಲ್ಲಾದ್ರೂ ಈ ಪ್ರಪಂಚದೊಳಗೆ ಸಿಕ್ಕಿತ್ತು ಮೊದಲಿನಿಂದ ಇವತ್ತಿನ ತಕ. ಈ ಸರ್ಕಾರವು ಪ್ರಜಾಪ್ರಭುತ್ವ ಬರೋದಕ್ಕಿಂತಲೂ ಮುಂಚಿತವಾಗಿನೂ ಕೂಡ ಋಷಿ ಮುನಿಗಳು ಮಠ ಮಂದಿರದಲ್ಲಿ ಶಿಕ್ಷಣವನ್ನು ಕಲಿಸಿಕೊಂಡು ಬಂದಿರುವಂತ ನಮ್ಮ ದೇಶ. ಮಠದಲ್ಲಿ ಓದಿದಂತ ಪ್ರತಿಯೊಬ್ಬ ವ್ಯಕ್ತಿ ಎಂತ ಕನಿಷ್ಠ ಮನುಷ್ಯ ಇದ್ರೂ ಅವನಲ್ಲಿ ವಿದ್ಯೆ, ಬುದ್ಧಿ, ವಿನಯ, ತಂದೆ ತಾಯಿಗೆ ಗೌರವ ಕೊಡಬೇಕು ಮತ್ತು ಸಮಾಜಕ್ಕೆ ಗೌರವ ಕೊಡಬೇಕು ಅನ್ನುವಂತ ಶಾಶ್ವತ ಬುದ್ಧಿ ಇಟ್ಕೊಂಡಿರ್ತಾನ. ಇನ್ನು ಬೇರೆ ಕಡೆ ದೊಡ್ಡ ದೊಡ್ಡ ಸಾಲಿನಲ್ಲಿ ಏನು ಕಲ್ತಿರ್ತಾನಲ್ಲ, ಅವನ ಬಳಿ ವಿದ್ಯೆ ಇರ್ತದ ಅಷ್ಟೇ, ಬುದ್ಧಿ ಇರಲ್ಲ, ಏನೂ ಇರಲ್ಲ. ಅದಕ್ಕೆ ಹಿಂಗ ಏನೂ ಇರದೇ ಇರುವಂತ ಸಂಸ್ಕಾರ ಇರದಂತ ಶಾಲೆಗಳಿಗೆ ಕಳಿಸೋದಕ್ಕಿಂತಲೂ ಸಂಸ್ಕಾರ ಭರಿತವಾಗಿರುವಂತ, ಸಂಸ್ಕಾರ ತುಂಬಿದಂತ ವಿದ್ಯೆ ಕಲಿಸುವಂತ ಶಿಕ್ಷಣ ಪಾಠಶಾಲೆಗಳು ಎಲ್ಲಿಯಾದರೂ ಇದೆ ಅಂತಂದ್ರೆ ಮಠ ಮತ್ತು ಗುರುಗಳ ಆಶ್ರಯದಲ್ಲಿ ನಡೆಯುವಂಥದ್ದೇನು ಸಾಲಿ ಅದ ಇಲ್ಲಿ. ಇದರಲ್ಲಿ ಎಲ್ಲದಕ್ಕಿಂತಲೂ ವಿಶೇಷವಾಗಿ ತಪೋನಿಧಿ ಸಾಂಬ ಶಿವಯೋಗಿಗಳು ಅವರು ಸಂಸ್ಕೃತ, ಕನ್ನಡ, ಇಂಗ್ಲಿಷ, ಹಿಂದಿ, ಮರಾಠಿ ಅನೇಕ ಭಾಷೆಗಳು ಬರ್ತಿದ್ವು. ಅವರಿಗೆ ಎಲ್ಲ ಲಿಪಿಯನ್ನು ಬರಿತಿದ್ರು. ಅಖಂಡ ಪಾಂಡಿತ್ಯವನ್ನು ಹೊಂದಿದಂಥವರು ಮತ್ತು ಪ್ರಪಂಚದಲ್ಲೇ ವಿಶೇಷವಾಗಿಂತ ತಪಸ್ವಿಗಳು. ಅಂತ ಮಹಾ ತಪಸ್ವಿಯ ಕೃಪಾ ಮಡಿಲಲ್ಲಿ, ಕೃಪಾ ಕಟಾಕ್ಷೆಯಲ್ಲಿ, ಕೃಪಾಶೀರ್ವಾದದಲ್ಲಿ ಅವರ ಸ್ಥಾನದಲ್ಲಿ ನಮ್ಮ ಮಕ್ಕಳು ವಿದ್ಯೆ ಓದಿದವು ಅಂತಂದ್ರೆ ನಿಜವಾಗ್ಲೂ ಬುದ್ಧಿವಂತರು, ಜ್ಞಾನಿಗಳಾಗ್ತಾರೆ ಮತ್ತು ಯಾವುದೇ ಕೆಟ್ಟ ಚಟಗಳು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎಲ್ಲರೂ ಮೊದಲು ತಿಳ್ಕೋಬೇಕು. ಇನ್ನ ಒಂದು ಕೊನೆ ಮಾತು ಏನಂದ್ರೆ, ಇವತ್ತು ಅಮೆರಿಕ, ರಷ್ಯಾ, ಜರ್ಮನ್, ಜಪಾನ್ ಮೊದಲಾದ ದೇಶದಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ವೇದ, ಸಂಸ್ಕೃತವನ್ನು ಕಲಿಸ್ಲಾಕತ್ತಾರೆ. ಇದು ತಲೆಗಿಟ್ಕೋರಿ. ಇವತ್ತು ಅಮೆರಿಕ ಯೂನಿವರ್ಸಿಟಿ, ರಷ್ಯಾ ಯೂನಿವರ್ಸಿಟಿ ಹೋದ್ರೆ, ಜರ್ಮನ್ ಯೂನಿವರ್ಸಿಟಿಯಲ್ಲಿ ಹೋದ್ರೆ ಅಲ್ಲಿ ಮಂತ್ರ ಕಲಿಸ್ಲಾಕತ್ತಾರೆ. ಹರಹ ಓಂ ನಮಸ್ತೆ ರುದ್ರಮನ್ಯವತೋತ ಇಶವೇ ನಮಃ ಇದು ಅನಿಸ್ಲಕತ್ತಾರ. ಅಲ್ಲಿ ಯಾಕೆ ಕಲಿಸ್ಲಕತ್ತಾರ ಅಂದ್ರೆ ಅವ್ರು ಇವೆಲ್ಲ ಈಗೇನ್ ನೀವು ಕಲೀಲಕತ್ತೀರಿ ಇವೆಲ್ಲ ಮೊದಲೇ ಕಲ್ತು ಬಿಟ್ರ. ಅವ್ರು
ನೀವು ಕಲಿಯೋ ಎಲ್ಲ ಹೊಸ ಮೊದಲು ಕಲ್ತು ಬಿಟ್ಟು ಅವ್ರು ಬಹಳ ಮುಂದಕ್ಕೆ ಹೋಗ್ಯಾರ, ಇದ್ರೊಳಗೆ ಏನೂ ಇಲ್ಲ ಅಂತ ತಿಳ್ಕೊಂಡು ಅವರು ನಮಸ್ತೆ ರುದ್ರಮನ್ಯವಕ್ಕೆ ಬಂದ್ಬಿಟ್ರು. ಯಾಕಂದ್ರೆ ಇದ್ರೊಳಗೆ ಆರೋಗ್ಯ ಅದ, ಇದ್ರೊಳಗೆ ಐಶ್ವರ್ಯ ಅದ, ಇದ್ರೊಳಗೆ ಸದ್ಬುದ್ಧಿ ಅದ, ಇದರಲ್ಲಿ ಜ್ಞಾನ ಅದ. ಇದು ಓದೋದ್ರಿಂದ ಪ್ರತಿಯೊಬ್ಬ ಮನುಷ್ಯ ಈ ಪ್ರಪಂಚದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಆಗಲ್ಲ, ಅದು ಸಾಧಿಸಬಹುದು. ಎಲ್ಲಕ್ಕಿಂತ ಸರ್ವೋಚ್ಚವಾದಂಥದ್ದು ಮತ್ತು ಸರ್ವೋನ್ನತವಾದಂತ ರಾಜ್ಯ ಮಾರ್ಗ ಇದು ಅಂತ ತಿಳ್ಕೊಂಡು ಅದರ ಕಡೆ ಗಮನ ಕೊಡ್ಲಕತ್ತಾರೆ ಬೇರೆ ಬೇರೆ ದೇಶದಲ್ಲಿ. ಇದು ನಮ್ಮ ದೇಶದ ಸಂಸ್ಕೃತಿ. ನಾವೇನ್ ಮಾಡ್ಲಕತ್ತೀವಿ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಬ್ಯಾರೆಯವ್ರಿಗೆ ಕೊಟ್ಟು ಬಿಟ್ಟೆವು. ಕೊಟ್ಟು ನಾವು ನಿಶ್ಚಿತಿ ಅಂತ ಬ್ಯಾರೆಯವ್ರಿಗೆ ತಗೊಳಕ್ಕೆ ಕುಂತೇವು. ಮನಿ ಜೋಳ ಕೂಲಿ ಕೊಟ್ಟು ಕೂಲಿ ಜೋಳ ಹಾಡಾಡಿ ಬೀಸಿದ್ರಂತ. ಆ ಕೆಲಸ ನಾವು ಮಾಡ್ಲಕತ್ತೀವಿ. ಅದಕ್ಕಾಗಿ ಈಗ ಅದೆಲ್ಲವನ್ನು ಬಿಟ್ಟು ಪ್ರತಿಯೊಬ್ಬರು ಸಂಸ್ಕಾರ ಕಲಿಸ್ಬೇಕು. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಕುಡಿಯೋರು, ತಿನ್ನೋರು, ಮತ್ತೊಂದು ಕೆಲಸ ಮಾಡೋರು ಹೆಚ್ಚಿಗಾಗಿರೋದ್ರಿಂದ ಸಮಾಜ ಹಾಳಾಗ್ಲಕತ್ತದ. ಈ ಹಾಳಾಗುವಂತ ಸಮಾಜಕ್ಕ ಸುಧಾರಿಸಬೇಕಾಯ್ತು ಅಂತಂದ್ರೆ ಬುದ್ಧಿ ಸಂಸ್ಕಾರ ಬಹಳಷ್ಟು ಮುಖ್ಯ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಪಾಲಕರು ತಿಳ್ಕೋಬೇಕು. ನೀವು ತಿಳ್ಕೊಂಡು ನಡೀತೀರಿ ಅಂತ ತಿಳ್ಕೊಂಡು ವಿಶ್ವಾಸ ಮಾಡಿ. ಸಮಯ ಬಹಳಷ್ಟು ಆಗಿರೋದ್ರಿಂದ ನಮ್ಮ ಸಂಕ್ಷಿಪ್ತ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಜಯ ಮಂಗಲಂ, ಜೈ ನಮಃ ಪಾರ್ವತೆ ಶಿವ, ಹರ ಹರ ಮಹಾದೇವ. ಗೊತ್ತಿಲ್ಲ ಶಿವರೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವರೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾಲಿಯು, ಗೊತ್ತಿರುವುದೊಂದೇ ದೈವ ಪಾಲಿಯು. ಉಳ್ಳಾಗಲಿಂದ ಬೆಳಗಿ ಇದರೊಂದವಾಗಿ ಸನ್ನಿಧಿಗೆ ಕಾಪು, ಗೊತ್ತಿಚ್ಚಿ ಶಿವನೇ ಭಕ್ತಿದಾರಿ. ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವ ಭಕ್ತಿಯು ನಿನಗೆ ವೇಣು ಕಾರ್ಯ. ಓ ಯೋಗಿ ವರಯೋಗಿ ಶಿವಯೋಗಿ ಸಿದ್ಧೇಂದ್ರ ಕೆಡಲು ನಿಮ್ಮಯ ತೀರ್ಥ ವೇಣು ಕಾರ್ಯ. ಉದಿಯ ಗಂಟೆಯು ನಿನಗೆ, ಸೂರ್ಯ ದೀಪವು ನಿನಗೆ, ವಿಶ್ವ ಭಕ್ತಿಯು ನಿನಗೆ ವೇಣು ಕಾರ್ಯ. ಓ ಯೋಗಿ ವರಯೋಗಿ ಶಿವಯೋಗಿ ಸಿದ್ಧೇಂದ್ರ ಕೆಡಲು ನಿಮ್ಮಯ ತೀರ್ಥ ವೇಣು ಕಾರ್ಯ. संपूर्ण जगाला तुझ्या रूपाचा रंग दिला देवा, सगळ्यांना प्रेमाच्या तुझा सुगंध दिला देवा. फुला फुलातून देतो संदेश आम्हाला देवा, सगळ्या लोकांसाठी या देश तुझा हा देवा. माणुसकीचा मंत्र दिला, प्रेमाचा पावन ग्रंथ दिला, तू दिला आम्हाला तू फुल राजा, धन्य झालो देवा. संपूर्ण जगाला तुझ्या रूपाचा रंग दिला देवा. ಗಿಂತ ಗುಲ್ಲ ಟಟ ಅಂತೆ ಕಂತೆ ಗಿಲ್ಲ ಟಟ ಲೈಫೆ ಒಂದು
ಊರಿನ ಗಂಡು ಕಾಣಂಬೋ. दिल है छोटा सा छोटी सी आशा मस्ती भरे मन की भोली सी आशा चांद तारों को छूने की आशा आसमानों में उड़ने की आशा दिल है छोटा सा छोटी सी आशा मस्ती भरे मन की भोले से आशा ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾಪ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ಗುರು ಮಹಾರಾಜರೇ, ಹೇಳು ಶಿವಪ್ಪ. ಯಪ್ಪ, ಕಾಶಿ ವಿಶ್ವನಾಥನ ಮಂದಿರದೊಳಗ ನಿನ್ನೆ ನಡೆದ ಮಹಾಯಜ್ಞದಾಗ ನಿನ್ನ ಲೀಲಾ ನೋಡಿ ನಾವು ಉತ್ತರದ ಅಪ್ಪ. ಯಾಕೆ ಶಿವಪ್ಪ? ಹೌದಪ್ಪ, ಈ ಪ್ರಪಂಚದಾಗ ಪವಿತ್ರವಾದ ಕ್ಷೇತ್ರ ಅಂದ್ರ ಅದು ಕಾಶಿ ಕ್ಷೇತ್ರ. ಇಂಥ ಕ್ಷೇತ್ರದೊಳಗ ನಾವು ವಿಶ್ವನಾಥ ದೇವಸ್ಥಾನದಾಗ ನಿಮ್ಮ ಲೀಲೆ ನೋಡಿ ನಾವು ಉತ್ತರಂಗಾಗಿವ್ರಿ ಅಪ್ಪ. ನಮ್ಮ ಜನ್ಮ ಪಾವನ ಆಯ್ತು ತಂದಿ. ಹೌದಪ್ಪ, ಆ ದೊಡ್ಡ ಯಜ್ಞದಾಗ ಸಾವಿರ ಸಾವಿರ ಋಷಿ ಮುನಿಗಳು ಸಾಧು ಸಂತರು ಎಲ್ರೂ ಇದ್ರು. ಆದ್ರ ಯಾರಿಂದನೂ ಆ ಯಜ್ಞ ಕುಂಡ ಹಚ್ಚಕ್ಕ ಆಗ್ಲಿಲ್ರಿ. ನೀವು ಬಂದು ಪದ್ಮಾಸನ ಹಾಕೊಂಡು ಕುಂತು ಮಂತ್ರೋಚ್ಚಾರ ಮಾಡಿದಾಗ ಕ್ಷಣದೊಳಗ ಅಗ್ನಿಪುಟವಾಯಿತು ತಂದೆ. ಇದನ್ನು ನೋಡಿ ನಮ್ಮ ಈ ಕಣ್ಣು ಮತ್ತು ನಮ್ಮ ಈ ಜನ್ಮ ಪಾವನವಾಯ್ತ್ರಿ ತಂದೆ. ಕಳೆಯುವ ಶ್ರೇಷ್ಠ ಶ್ರೀ ಗುರು ಸಾಂಬಗೆ ಕಷ್ಟ ನಷ್ಟಗಳನ್ನು ಕಳೆಯುವ ಶ್ರೇಷ್ಠ ಶ್ರೀ ಗುರು ಸಾಂಬಗೆ ಮಂಗಳಾರತಿ ಮಂಗಳಾರತಿ ಬೆಳಗಿರೆ ಮಹಾಮಹಿಮ ಸದ್ಗುರು ಸಾಂಬಗೆ ಮಂಗಳಾರತಿ. ಎಂದೆಂದೂ ಆಕ್ಟಿವ್ ಆಗಿ ಎಲ್ಲೆಲ್ಲೂ ಬಿಂದಾಸ್ ಆಗಿ ಏನಾದ್ರೂ ಚಾರ್ಮಿಂಗ್ ಆಗಿ ಇರಬೇಕು ಇಲ್ಲಿ. ಎಲ್ಲರಿಗೂ ಕಾಲಿಂಗ್ ಆಗಿ ಎಲ್ಲದಕ್ಕೂ ಡೇರಿಂಗ್ ಆಗಿ ಎಲ್ಲರಲ್ಲೂ ಮಿಂಗಲ್ ಆಗಿ ಇರಬೇಕು ಇಲ್ಲಿ. ನಮ್ಮ ಲೈಫು ಹೀಗೆ ನೋಡು, ನಮಗಿಲ್ಲ ಕಟ್ಟುಪಾಡು, ನಾವಿರುವುದು ಎಂದು ಹೀಗೇನೆ, ನಮ್ಮ ಕಷ್ಟ ಬಂದ ಹಾಗೇನೆ. ಸಚಿನ್ ಬ್ಯಾಟಿಂಗ್ ಅನ್ನೋರು ಆಕ್ಟಿಂಗ್ ಡಿಂಗ್ 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 ಕೊಡ್ತಾ ಡಿಂಗ್ ಡಿಂಗ್ ಡಿಂಗ್. ಹಂಸಲೇಖ ಮ್ಯೂಸಿಕ್ ವಿಷ್ಣು ದಾದಾ ಫಿಟ್ಟಿಂಗ್ ಡಿಂಗ್ 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 ಕೊಡ್ತಾ ಡಿಂಗ್ ಡಿಂಗ್ ಡಿಂಗ್. ಸ್ಟಾರ್ಟ್ ಕ್ಯಾಮ್ರಾ ಅಂದರೆ ಆಕ್ಷನ್ ತಾನೇ ಕುಣಿಯುತ್ತೆ. ಸೂಪರ್ ಹ್ಯೂಮರ ಸ್ಪೀಡಿಗೆ ಚಿರತೆಯನ್ನು ಬೆಚ್ಚುತ್ತೆ. ಜನಸೇವೆಗೆಂದು ಕಾಕಿ ಬಿಟ್ಟವ್ರೆ ರಾಜ ಆಟೋ ರಾಜ. ಒಂದು ಎರಡು ಅಲ್ಲ ಮೂರು ಕಂಡಿರುವವನೇ, ಯಾವಾಗ ಎಲ್ಲಿರುವೆ ತಿಳಿಯದು ಶಿವನೇ. ಭೋಲೆ ಶಂಭೋ ಶಿವಲೀಲೆ ನೂರಾರು ವಿಧವಾದ ಮನಸ್ಸಿರೋನೆ, ಯಾರಿಗೆ ಏನಾಗುವೆಯೋ ತಿಳಿಸೋ ಶಿವನೇ. ಟಮ್ 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 ಡೋಲೆ ತ್ರಿಕಾಲ ತ್ರಿಶೂಲ ಬಗಲಲ್ಲಿ ಗೌರಮ್ಮನ ಶಿರದಲ್ಲಿ ಗಂಗಮ್ಮನ ಇಟ್ಟು ಹೇಗೆ ಅಷ್ಟು ಪ್ರೀತಿ ಹಂಚಿಕೊಟ್ಟೆಯೋ. ಎಲ್ಲಿ ನಿನ್ನ ಹುಡುಕಲಿ ಎಷ್ಟು ಕಥೆಯೋದಲಿ ನಿಮಿಷಕ್ಕೊಮ್ಮೆ ತೋರುವೆ ನೀ ಹೊಸ ಮಾಯೆಯೋ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು
ಹಸಿರು ಕ್ರಾಂತಿ ಹೊಸ ಸಂಕ್ರಾಂತಿ ಹಸಿರು ಕ್ರಾಂತಿ ಹೊಸ ಸಂಕ್ರಾಂತಿ ಮೊಟ್ಟ ಮೊದಲು ಗೈದ ರೇಣುಕ ಮುಕ್ತಿ ಚೈತನ್ಯ ರೂಪಿಣಿ ಕಾರಣಿಕ ರೇಣುಕ ಹತ್ತ ಹಸಿರು ಕ್ರಾಂತಿಯ ಜನಕ ರೇಣುಕಾ 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 ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ ಬಣ್ಣದ ಹೂವಿನ ಕೊಡೆಯನ್ನು ಬಿಚ್ಚುವೆ ಗಿಡಗಳು ಮಳೆಯಲ್ಲಿ ನೀರಿನ ಜರಿಗಳ ಜರಿಲಂದ ತೊಟ್ಟಿವೆ ಗಿರಿಗಳು ಮರೆಯಲ್ಲಿ हम जलते हैं जब ऐसे तो दिल दुश्मन के हिलते हैं कंधों से मिलते हैं कंधे कदमों से कदम मिलते हैं हम चलते हैं जब ऐसे तो दिल दुश्मन के हिलते हैं अब तो हमें आगे बढ़ते हैं रहना अब तो हमें साथी है बस इतना ही कहना अब तो हमें आगे बढ़ते हैं रहना अब तो हमें साथी है बस इतना ही कहना अब जो भी हो शोला बन के पत्थर है पिघलाना अब जो भी हो बादल बन के पर्वत पर है छाना कंधों से